ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಹಳೆ ವೀಡಿಯೋಸ್ನ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ, ನಿಮಗೆ ಇಷ್ಟ ಆದರೂ ಆಗಬಹುದು. ಅಮಲ ಮತ್ತು ಸುಬ್ಬು ಕ್ಲಾಸ್ ಮುಗೀತಲ್ಲ, ಎಲ್ಲರೂ ಚಾಟ್ ಸೆಂಟರ್ಗೆ ಹೋಗಿ ಗೋಬಿ ಮತ್ತು ಜ್ಯೂಸ್ ಕುಡ್ಕೊಂಡು ಬರೋಣ ನಡೀರಿ. ನಚಿಕೇತ್: ಆಗಿದ್ರೆ ಇವತ್ತು ಸುಬ್ಬುದೇ ಪೂರ್ತಿ ಪೇಮೆಂಟ್. ಸುಬ್ಬು: ಯಾಕೋ ನೀನು ಕೊಡಲ್ವಾ? ನಚಿಕೇತ್: ನಾನು ಯಾವಾಗಲೂ ಕೊಡ್ತಾ ಇರ್ತೀನಿ, ನೀನು ಕೊಡಪ್ಪ ಇವತ್ತು. ಸುಬ್ಬು: ಆಯಿತು ನಡಿಯಪ್ಪ ಕೊಡ್ತೀನಿ. ಅಮಲ ಮಾತ್ರ ನಗ್ತಾ ಇರ್ತಾಳೆ. ನಚಿಕೇತ್: ನೀನು ಯಾಕೆ ಅಮಲ ನಗ್ತಾ ಇದ್ದೀಯಾ? ಅಮಲ: ನನ್ನ ಕೇಳಿಲ್ಲ ಅಂತ ನಗ್ತಿದ್ದೆ. ಸುಬ್ಬು: ಕೇಳಿದ್ರೆ ಏನು ಕೊಟ್ಬಿಡ್ತಿದ್ದ ಇಲ್ಲ ತಾನೇ, ಅದಕ್ಕೆ ನಗೋದು ಯಾಕೋ. ಬಾಯಿ ಮುಚ್ಕೊಂಡು ನಡಿ, ಏನನ್ನು ಆರ್ಡರ್ ಮಾಡಬೇಕು ಅದೇ ಹೇಳು. ಅಮಲ: ನನಗೆ ಗೋಬಿ ಮಂಚೂರಿ, ಸ್ಟ್ರಾಬೆರಿ ಜ್ಯೂಸ್. ಸುಬ್ಬು: ಸಾಕು ತಾಯಿ, ಮುಂದೆ ಕೇಳಬೇಡಿ, ನಾವು ಮೂವರಿಗೆ ಇಷ್ಟು ತಿನ್ನೋಕೆ ಅಷ್ಟೇ ನಮ್ಮ ಹತ್ರ ಕಾಸಿರೋದು. ನಚಿಕೇತ್: ಸಾಕು ಬಿಡೋ, ಏನಂತ ಅಮಲ ಹೊಟ್ಟೆ ಉರಿಸ್ತೀಯ? ಸುಬ್ಬು: ಇವಳಿಗೆ ಉರಿಯಲ್ಲ, ನಮಗೆ ಉರಿಸ್ತಾಳೆ. ಅಮಲ ಅಂದರೆ ಏನು ಪಾಪದವಳು ಅಂದ್ಕೊಂಡು ಬಿಟ್ಟಿದ್ದೀಯಾ? ನಿನ್ನ ಮುಂದೆ ಅಷ್ಟೇ ಡೌರಾಣಿ. ಅಮಲ: ನೋಡು ಸುಬ್ಬು, ಡೌರಾಣಿ ಅಂದರೆ ಚೆನ್ನಾಗಿರಲ್ಲ, ಹೇಳ್ತಿದ್ದೀನಿ ನೋಡು. ಸುಬ್ಬು: ಇಲ್ಲ, ನೀನು ದೊಡ್ಡ ಡೌರಾಣಿ, ಓಕೆನಾ? ನಚಿಕೆ: ಸಾಕು ನಿಮ್ಮ ಜಗಳ, ಈಗ ಗೋಬಿ ಮಂಚೂರಿ ತಿನ್ನಿ, ಬಿಸಿ ಆರೋಗುತ್ತೆ. ಆಮೇಲೆ ಈಗಿರುವ ಹಾಗೆ ಒಂದು ಸುಂದರವಾದ ಹುಡುಗಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಜ್ಯೂಸ್ ತಗೊಂಡು ನಚಿಕೇತ್ ಟೇಬಲಲ್ಲಿ ಸರ್ವ್ ಮಾಡುವಾಗ ಮಿಸ್ ಆಗಿ ಅವಳ ಕೈ ನಚಿಕೇತ್ ಕೈಗೆ ತಾಗುತ್ತೆ. ಆ ಕ್ಷಣ ಅವನಿಗೆ ಆದ ಅನುಭವ ಯಾವುದೋ ಒಂದು ವಿಚಿತ್ರ, ಅವನ ದೇಹವನ್ನು ಸ್ಪರ್ಶಿಸಿದ ಹಾಗೆ. ಆ ಸಮಯದಲ್ಲಿ ಅವನಿಗೆ ಹೊರಗಡೆ ಏನಾಗುತ್ತೆ ಅನ್ನೋ ಅನುಭವ ಇರುವುದಿಲ್ಲ. ಸ್ಟ್ಯಾಚ್ಯೂ ರೀತಿ ಆಗ್ತಾನೆ. ಇದೇ ಮೊದಲ ಬಾರಿ ಅವನಿಗೆ ಹಾಗೆ ಆಗಿದ್ದು. ತಕ್ಷಣ ಅಲ್ಲಿಂದ ಎದ್ದು ಹೋಟೆಲ್ ಕಿಚನ್ ಕಡೆ ಹೋಗುತ್ತಾನೆ. ಅಲ್ಲೇ ಇದ್ದ ಹೋಟೆಲ್ ಮ್ಯಾನೇಜರ್: ಏನು ಬೇಕು ಸರ್? ನಚಿಕೇತ್ ಆ ಮಾತು ಕೇಳಿಸಿಕೊಳ್ಳದೆ ಸೀದಾ ಒಳಗಡೆ ಹೋಗ್ತಾನೆ. ಅವನ ಹಿಂದೆ ಮ್ಯಾನೇಜರ್ ಕೂಡ ಹೋಗ್ತಾನೆ. ಯಾರು ಸರ್ ನೀವು? ಏನು ಬೇಕು? ಯಾಕೆ ಏನು ಕೇಳಿದ್ರು ಮಾತಾಡ್ತಿಲ್ಲ? ಅಟ್ಲೀಸ್ಟ್ ಯಾರು ಅಂತ ಹೇಳಿ. ಇಷ್ಟು ಹೇಳಿದ್ರು ನಚಿಕೇತ್ ಮಾತಾಡದೇ ಇರುವುದನ್ನು ನೋಡಿ ಅವನ ಕೈ ಹಿಡಿದು ನಿಲ್ಲಿಸುತ್ತಾರೆ. ನಚಿಕೇತ್ ಒಂದು ಕ್ಷಣ ಅವನ ಸುತ್ತ ನೋಡಿ, ನಾನು ಯಾಕೆ ಇಲ್ಲಿದ್ದೀನಿ? ಮ್ಯಾನೇಜರ್: ಎಲ್ಲೋ ಇವನಿಗೆ ತಲೆ ಕೆಟ್ಟಿದೆ, ಅದಕ್ಕೆ ಈಗ ಆಡ್ತಿದ್ದಾನೆ ಅಂದ್ಕೊಂಡು. ಏನಿಲ್ಲ ಬನ್ನಿ ಸರ್ ಎಂದು ಅವನು ಮೊದಲು ಕೂತಿದ್ದ ಟೇಬಲ್ ಹತ್ತಿರ ಕರ್ಕೊಂಡೋಗಿ ಕೂರಿಸಿ, ಹುಷಾರಾಗಿ ನೋಡ್ಕೊಳ್ಳಿ, ಒಬ್ಬರನ್ನೇ ಹೊರಗಡೆ ಬಿಡಬೇಡಿ. ಸುಬ್ಬು ಮತ್ತು ಅಮಲ ಇಬ್ಬರು ಶಾಕ್. ಈ ವಯ್ಯ ಏನು ಹೇಳ್ತಾನೋ ಗೊತ್ತೇ ಆಗ್ತಿಲ್ವಲ್ಲ. ನಚಿಕೇತ್: ಏನೋ ಮಾಡಿದೆ ನಚಿಕೇತ್. ನಾನು ಏನು ಮಾಡಿಲ್ಲ. ಎಲ್ಲೋ ಮ್ಯಾನೇಜರ್ಗೆ ತಲೆ ಕೆಟ್ಟಿರಬೇಕು ಬಿಡ್ರೋ. ಹಾಗೆ ಇವಾಗ ಒಂದು ಹುಡುಗಿ ಜ್ಯೂಸ್ ತಗೊಂಡು ಇಲ್ಲ ಅವಳನ್ನ ನೋಡಿದ ಸುಬ್ಬು. ಇಲ್ಲ ಮಗ, ಅವಳು ಮಾಸ್ಕ್ ಹಾಕಿದ್ಲು. ಯಾಕೆ ಮಗ ಅವಳ ಬಗ್ಗೆ ವಿಚಾರಿಸ್ತಿದ್ದೀಯಾ? ನಚಿಕೇತ್: ನಿಜ ಹೇಳ ಅಮಲ. ಸುಬ್ಬು: ಅದೇನು ನಿಜ ಹೇಳೋ ಮಾರಾಯ, ಕೇಳೋಣ. ನಚಿಕೇತ್: ಲೋ, ಆ ಹುಡುಗಿ ನನ್ನ ಕೈ ನನಗೆ ಟಚ್ ಆಯಿತು. ಏನೋ ಒಂಥರ ವಿಚಿತ್ರ ಅನುಭವ. ಒಂದು ಕ್ಷಣ ಬೇರೆ ಲೋಕದಕ್ಕೆ ಇದೀನೇನೋ ಅನ್ನೋ ಹಾಗೆ ಅನುಭವ. ನನ್ನಲ್ಲೇ ನಾನು ಕಳೆದೋಗ್ಬಿಟ್ಟಿದ್ದೆ. ಆ ಹುಡುಗಿನ ಹುಡುಕ್ರೋ. ಸುಬ್ಬು ಅಮಲ ಇಬ್ಬರು: ಏನೋ ನಚಿಕೇತ್, ಯಾವ ಭ್ರಮೆಯಲ್ಲಿ ತೇಲಾಡ್ತಿದ್ದೀಯಾ? ಅಥವಾ ನಮ್ಮ ಹತ್ರನೇ ನಾಟಕ ಆಡ್ತಾ ಇದ್ದೀಯಾ? ಈ ಕಾಲದಲ್ಲೂ ಇದೆಲ್ಲ ಸಾಧ್ಯನಾ? ನಚಿಕೇತ್: ನಾನು ಹೇಳಿದ್ದು ಸತ್ಯ, ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡು. ಆ ಹುಡುಗಿನ ಹುಡುಕ್ಬೇಕು ಈಗ ನಾನು. ಅಮಲ: ಅದಕ್ಕೇನಂತೆ, ಸಿಂಪಲ್, ನಾಳೆ ಇದೇ ಟೈಮಿಗೆ ಇಲ್ಲೇ ಬಂದರೆ ಆಯ್ತಪ್ಪ. ನಚಿಕೇತ್: ಇದೆಲ್ಲ ನಿನ್ನ ತಲೆ ತುಂಬ ಚೆನ್ನಾಗಿ ಓಡುತ್ತಲ್ವ? ಆಮೇಲೆ ಅಮಲ: ಯಾಕೋ ನನ್ನ ತಲೆ ಮಾತ್ರ ಓಡೋದಾ, ನಿನ್ನ ತಲೆ ಓಡಲ್ವಾ? ಏನು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀಯಾ? ನಚಿಕೇತ್: ಸರಿ, ಇವಾಗ ತುಂಬ ಟೈಮ್ ಆಗಿದೆ, ಎಲ್ಲರೂ ನಡೀರಿ ಹೊರಡೋಣ ಮನೆಗೆ. ಸುಬ್ಬು: ಜ್ಯೂಸ್ ಕುಡಿಯೋ. ನಚಿಕೇತ್: ಬೇಡ ಕಣೋ, ಮನೆಗೆ ಹೋಗೋಣ ನಡಿ. ಸುಬ್ಬು: ಮತ್ತ್ಯಾಕೋ ನನ್ನ ದುಡ್ಡನ್ನ ವೇಸ್ಟ್ ಮಾಡಿದೆ? ನಚಿಕೇತ್: ಅಷ್ಟೊಂದು ಕಷ್ಟ ಆಗ್ತಿದ್ರೆ ನೀನೇ ತಗೊಂಡು ಕುಡಿಯೋ ಮಾರಾಯ. ಸುಬ್ಬು: ಏನಪ್ಪ ಮಾಡ್ತೀಯಾ? ನಿನಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ, ಕೊಡು, ನಾನೇ ಕುಡಿತೇನೆ. ಅಮಲ: ಈ ಕಂಜೂಸ್ ಬುದ್ಧಿ ಮಾತ್ರ ಬಿಡಲ್ಲ. ಸುಬ್ಬು: ಹ್ಞೂ ಕಣಮ್ಮ, ನಾವೆಲ್ಲ ಕಂಜೂಸು, ನೀನು ಒಬ್ಬಳೇ ಖರ್ಚು ಮಾಡೋದು. ನಚಿಕೇತ್: ಬೇಗ ನಿಮ್ಮ ಮಾತುಕತೆ ಮುಗಿಸಿ ನಡೀರಿ, ಹೊರಡೋಣ. ಅಲ್ಲಿಂದ ಮೂವರು ಹೊರಟು ಅವರವರ ಮನೆಗೆ ತಲುಪುತ್ತಾರೆ. ನಚಿಕೇತ್ ಮನೆಗೆ ಬಂದು ರೂಮ್ ಒಳಗಡೆ ಹೋಗಿ ಸೇರ್ಕೋತಾನೆ. ಇದು ಕೌಸಲ್ಯಗೆ ಒಂದು ರೀತಿ ಏನಿವತ್ತು ಯಾವತ್ತು. ನಚಿಕೇತ್ ಬಂದ ತಕ್ಷಣ ಕೌಸಲ್ಯ ಏನು ತಿಂಡಿ ಮಾಡಿದ್ದೀಯಾ ಕೊಡು ಅಂತ ಬರ್ತಾ ಇದ್ದ. ಇವತ್ತು ಏನಾಯಿತು, ರೂಮ್ ಸೇರ್ಕೊಂಡಿದ್ದಾನೆ ಅಂತ ತನ್ನಷ್ಟಕ್ಕೆ ತಾನೇ ಮಾತನಾಡುತ್ತಾಳೆ. ಹಾಗೆ ಒಂದ್ಸರಿ ಹೋಗಿ ನಚಿಕೇತ್ನ ಮಾತನಾಡಿಸ್ಕೊಂಡು ಬರೋಣ ಅಂತ ರೂಮ್ ಹತ್ತಿರ ಹೋಗ್ತಾಳೆ. ನಚ್ಚಿ ಡೋರ್ ಓಪನ್ ಮಾಡು. ನಚಿಕೇತ್ ಆ ಹುಡುಗಿಯ ಗುಂಗಲ್ಲೇ ಕಳೆದೋಗಿರುತ್ತಾನೆ. ಯಾರವಳು, ಯಾಕೆ ನನಗೆ ಈಗ ಆಯಿತು ಅಂತ ಕೌಸಲ್ಯ ಕೂಗಿದ್ದು ಅವನಿಗೆ ಕೇಳಿಸೋಲ್ಲ. ಕೌಸಲ್ಯ ಗಾಬರಿಗೊಂಡು ರೀ ಬೇಗ ಬನ್ನಿ ಇಲ್ಲಿ, ಯಾಕೋ ನಚಿಕೇತ್ ಬಾಗಲು ತೆಗಿತಿಲ್ಲ. ನಾಗರಾಜು: ಏನೇ ಅದು ನಿಮ್ಮಿಬ್ರದು ಅಮ್ಮ ಮಗಂದು ಮಂಗನಾಟ? ಕೌಸಲ್ಯ ಮತ್ತೆ ಗಾಬರಿಯಿಂದ ಬೇಗ ಬನ್ನಿ ಎಂದು ಜೋರಾಗಿ ಕಿರಿಚಿಕೊಳ್ಳುತ್ತಾಳೆ. ಇದನ್ನು ಕೇಳಿದ ನಾಗರಾಜು ಓಡೋಡಿ ಬರುತ್ತಾರೆ. ಏನಾಯಿತು ಕೌಸಲ್ಯ?
ಯಾಕೆ ಹೀಗೆ ಕಿರ್ಚ್ಕೊಳ್ತಿದ್ದೀಯಾ? ಕೌಸಲ್ಯ ಗಾಬರಿಯಿಂದ ಅವಳ ಕಣ್ಣಂಚಲ್ಲಿ ನೀರು ಸುರಿಯುತ್ತಾ, ಯಾಕೋ ನಚ್ಚಿ ರೂಮ್ ಡೋರ್ನ ಓಪನ್ ಮಾಡ್ತಾ ಇಲ್ಲ. ನನಗೆ ತುಂಬ ಭಯ ಆಗ್ತಿದೆ. ಯಾವತ್ತೂ ಅವನು ಈ ರೀತಿ ರೂಮ್ಗೆ ಹೋಗಿ ಸೇರಿಕೊಂಡವನಲ್ಲ. ನಾಗರಾಜು, ಪ್ಲೀಸ್ ಕೌಸಲ್ಯ, ಸಮಾಧಾನವಾಗಿರು. ನಚ್ಚಿ ನಚ್ಚಿ ಡೋರ್ ಓಪನ್ ಮಾಡೋ. ನಚಿಕೇತ್ ಮಾತ್ರ ಡೋರ್ ಓಪನ್ ಮಾಡಿರುವುದಿಲ್ಲ. ಆವಾಗ ನಾಗರಾಜು ಡೋರ್ನ ಜೋರಾಗಿ ಬಡಿಯುತ್ತಾರೆ. ಆಗ ತಕ್ಷಣಕ್ಕೆ ಎಚ್ಚರಗೊಂಡಂತಾದ ನಚಿಕೇತ್ ಡೋರ್ ಓಪನ್ ಮಾಡಿ, ಯಾಕೆ ಹೀಗೆ ಜೋರಾಗಿ ಬಡಿದು ಸೌಂಡ್ ಮಾಡ್ತಿದ್ದೀರಾ? ನಾಗರಾಜು, ಅಯ್ಯೋ ದಂಡ್ ಪಿಂಡ್ವೆ, ಇಷ್ಟೊತ್ತು ಏನು ಮಾಡ್ತಿದ್ದೆ? ಡೋರ್ ಓಪನ್ ಮಾಡಿದೆ. ನಿಮ್ಮಮ್ಮ ಗಾಬರಿ ಮಾಡಿಕೊಂಡು ಅಳ್ತಾ ಇದ್ದಾಳೆ ನೋಡು. ನಚಿಕೇತ್ ಅಮ್ಮನನ್ನು ತಬ್ಬಿಕೊಂಡು, ಯಾಕಮ್ಮ ಏನಾಯಿತು, ಯಾಕೆ ಅಳ್ತಿದ್ದೀಯಾ? ಕೌಸಲ್ಯ ಮಗನನ್ನು ಜೋರಾಗಿ ಅಪ್ಪಿಕೊಂಡು, ನಾನು ಎಷ್ಟು ಸಾರಿ ನಚಿಕೇತ್ ನಚಿಕೇತ್ ಅಂತ ಕೂಗ್ದೆ, ನೀನು ಮಾತೇ ಆಡಲಿಲ್ಲ. ಯಾವತ್ತೂ ನೀನು ಈ ರೀತಿ ರೂಮ್ ಸೇರಿಕೊಂಡಿರಲಿಲ್ಲ. ಕೌಸಲ್ಯ, ಏನಾದರೂ ಸ್ನ್ಯಾಕ್ಸ್ ಮಾಡಿದರೆ ಕೊಡು ಅಂತಿದ್ದೆ, ಆದರೆ ಇವತ್ತು ಈ ರೀತಿ ರೂಮಲ್ಲಿ ಇದ್ದದ್ದನ್ನು ನೋಡಿ ತುಂಬ ಸರಿ ನಚಿಕೇತ್ ಅಂತ ಕೂಗ್ತಾ ಇದ್ದೆ. ನೀನು ಮಾತ್ರ ಬಾಗಲನ್ನೇ ತೆಗೆದಿರಲಿಲ್ಲ. ನನಗೆ ಭಯ, ಗಾಬರಿಯಾಗದೇ ಇರುವುದೇ ನಚಿಕೇತ್. ಅಮ್ಮ ನೀನೇನು ಭಯಪಡಬೇಡ, ನಾನು ಅಂತ ಮಗನಲ್ಲ. ನಡಿ, ಇವಾಗ ಇಬ್ಬರು ಸೇರಿ ಸ್ನ್ಯಾಕ್ಸ್ ಏನಾದರೂ ಮಾಡೋಣ. ಕೌಸಲ್ಯ, ಸರಿ ಕಣೋ ನಡಿ ನಚಿಕೇತ್, ಇದು ನನ್ನ ಕೌಸಲ್ಯ ಅಂದರೆ ನಗು. ಕೌಸಲ್ಯ ಸ್ವಲ್ಪ. ಕೌಸಲ್ಯ ಕೂಡ ನಗ್ತಾ ನಗ್ತಾ ಮಗನ ಕೈ ಹಿಡಿದುಕೊಂಡು ಅಡುಗೆಯ ಮನೆ ಕಡೆ ಎತ್ತ ನಡೆಯುತ್ತಾಳೆ. ಇತ್ತ ನಾಗರಾಜ್ ಮಗನ ಮುಂದೆ ಅವನ ದುಗುಡವನ್ನು ತೋರಿಸಿಕೊಳ್ಳದಿದ್ದರೂ ಅವನು ಹೋದ ಮೇಲೆ ನಿಟ್ಟುಸಿರು ಬಿಡುತ್ತಾನೆ. ಹಾಗೆ ದೇವರಲ್ಲಿ ಪ್ರಾರ್ಥಿಸುತ್ತಾನೆ, ನನ್ನ ಮಗನಿಗೆ ಯಾವುದೇ ತೊಂದರೆ ತಾಪತ್ರೆ ಬರದಿರುವ ಹಾಗೆ ಕಾಪಾಡು ನನ್ನ ತಂದೆ ಎಂದು. ಅಲ್ಲಿಂದ ಅವನು ಕೂಡ ಅಡುಗೆಯ ಮನೆ ಕಡೆ ಬರುತ್ತಾ, ಆಹಾ ಅಮ್ಮ ಮಗ ಏನು ಡ್ರಾಮಾ ಮಾಡ್ತಿರೋ. ಮಗ ಡೋರ್ ಲಾಕ್ ಮಾಡ್ಕೊಳ್ಳೋದಂತೆ, ಅಮ್ಮ ಕಿರ್ಚ್ಕೊಂಡು ಅಳೋದಂತೆ. ನಿಮ್ಮಿಬ್ಬರು ನಾಟಕ ಕಂಪ್ನಿಗೆ ಏನಾದರೂ ಸೇರಿಸಿದ್ರೆ ಫಸ್ಟ್ ಪ್ರೈಸ್ ಬರ್ತಿತ್ತೇನೋ. ವಾತ್ಸಲ್ಯ, ಸಾಕು ನಡೀರಿ, ನಮ್ಮ ಬಗ್ಗೆ ಆಡ್ಕೊಂಡಿದ್ದು ನೀವು ಭಯಪಟ್ಟಿಲ್ವ? ನಾಗರಾಜು, ಈ ದಂಡಪಿಂಡಕ್ಕೋಸ್ಕರ ಭಯಪಡ್ತೀನಾ? ಅದೇ ಅಂದ್ಕೊಂಡೆ ನಾನು, ಅಷ್ಟೊಂದು ವೀಕಾ ಅಂತ. ಈ ದಂಡಪಿಂಡ ಏನಾದರೂ ತಿನ್ನೋದು ತಿರುಗಾಡೋದು ಬಿಟ್ಟರೆ ಬೇರೆ ಏನಾದರೂ ಮಾಡಿದರೆ ಭಯಪಡ್ಬೋದೇನೋ. ಇವನು ಒಂಥರ ನಮ್ಮ ಮನೆ ಪುಕ್ಸಟ್ಟೆ ಇದ್ದಂಗೆ, ಉಗ್ಗಿದ್ರೂ ಒರೆಸ್ಕೊಂಡು ಇಲ್ಲೇ ತಿಂತಾನೆ ಬಿದ್ದಿರ್ತಾನೆ. ಅಂಥದ್ರಲ್ಲಿ ಅವನಿಗೋಸ್ಕರ ಇಷ್ಟೊಂದು ಬಿಲ್ಡಪ್ ಬೇಕಾ? ಕೌಸಲ್ಯ, ಏನೋ ಮಗನಿಗೋಸ್ಕರ ಮಾಡ್ತಾ ಇದ್ದೀರಾ, ಮಾಡಿ ಬಿಸಿ ಬಿಸಿ ಬಡಿಸು, ಇನ್ನೊಂದು ಸ್ವಲ್ಪ ಈ ರೀತಿ ಹೊಟ್ಟೆ ಉರಿಸ್ಲಿ. ಕೌಸಲ್ಯ, ನಚ್ಚಿ ನಿಮ್ಮಪ್ಪನ ಮಾತಿಗೆ ನೀನು ತಲೆ ಕೆಡಿಸ್ಕೊಳ್ಬೇಡ, ಆರಾಮಾಗಿ ಕೂತ್ಕೊಂಡು ತಿನ್ನು. ಅವ್ರದ್ದು ಯಾವತ್ತೂ ಇದ್ದಿದ್ದೆ. ನಿನ್ನಂಥ ಅಮ್ಮ ಇದ್ದು ಬಿಟ್ರೆ ಇಂಥ ಮಕ್ಕಳೇ. ದುಡಿತಾ ಇರೋದು ನಾನಲ್ವಾ? ಅಮ್ಮ ಮಗ ಮನೇಲಿ ಕೂತ್ಕೊಂಡು ನವರಂಗಿ ಆಟ ಆಡ್ತೀರಾ? ನಚಿಕೇತ್, ತಗೊಳ್ಳಿ ಅಪ್ಪ, ಪಕೋಡ ತುಂಬ ಚೆನ್ನಾಗಿದೆ, ತಿಂತಾ ಇದ್ರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನಿಸುತ್ತೆ. ನೀವು ತಿಂತೀರಾ ಇಲ್ಲ ನಾವೇ ತಿಂದು ಮುಗಿಸೋಣ? ಇಷ್ಟೊತ್ತು ನನ್ನ ಕತೆ ಮತ್ತು ಧ್ವನಿಗಾಗಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.